ಪ್ರೇಮ ಜೀವಿಯ ಈ ಕಥಾ ಪ್ರಪಂಚಕ್ಕೆ ಮುದ್ದು ಮನಸ್ಸುಗಳಿಗೆ ಮತ್ತೊಮ್ಮೆ ಸುಸ್ವಾಗತ. ಪರಮಸುಂದರಿ ಭಾಗ 2. ಕಳೆದ ಭಾಗದಲ್ಲಿ ನಾವು ಖ್ಯಾತ ನಟಿ, ನೃತ್ಯಗಾರ್ತಿ ಪರಮಸುಂದರಿ ಸಾವಿತ್ರಿ ಸಾವಿನ ವಿಷಯ ಊರೆಲ್ಲ ಹರಡಿದ್ದನ್ನು ಗಮನಿಸಿದ್ದೆವು. ಆ ಸುದ್ದಿ ಊರೆಲ್ಲ ಹರಡಿದಾಗ ಅಭಿಮಾನಿಗಳು, ಮೀಡಿಯಾದವರು, ಸುತ್ತಮುತ್ತಲಿನವರು ಎಲ್ಲರೂ ಆ ಬಂಗಲೆಯತ್ತ ಬಂದರು. ಆದರೆ ಯಾರನ್ನೂ ಒಳಗೆ ಬಿಡಲಿಲ್ಲ. ಮುಂದೇನಾಯಿತು? ಅದು ಗೃಹ ಸಚಿವರ ಕಾರ್ಯಾಲಯ. ಗೃಹ ಸಚಿವ ಮಹದೇವಪ್ಪ ಸಾವಿತ್ರಿ ಕೊಲೆ ಬಗ್ಗೆ ಎಲ್ಲ ಮಾಹಿತಿ ಕೇಳ್ತಿದ್ದಾರೆ. ಅವರ ಮುಂದೆ IG, ಕಮಿಷನರ್, ಪೊಲೀಸ್ ಅಧಿಕಾರಿಗಳೆಲ್ಲ ಕೂತಿದ್ದಾರೆ. ನೋಡ್ರಿ, ಇದು ತುಂಬಾ ಸೆನ್ಸಿಟಿವ್ ಮ್ಯಾಟರ್, ಹೈ ಪ್ರೊಫೈಲ್ ಕೇಸ್. ಸ್ವತಃ CM ಕೂಡ ಈ ಕೇಸ್ ಬಗ್ಗೆ ತಲೆಕೆಡಿಸ್ಕೊಂಡಿದ್ದಾರೆ. ಅದನ್ನು ಅಷ್ಟೇ ಸೆನ್ಸಿಬಲ್ ಆಗಿ ನಿಭಾಯಿಸಬೇಕು. ಯಾಕಂದರೆ ಸಣ್ಣ ಪುಟ್ಟವರಲ್ಲ ರೀ ಕೊಲೆಯಾಗಿರೋದು, ಎಲ್ಲರಿಗೂ ಬೇಕಾದವರು ಸಾವಿತ್ರಿ. ಗಲಾಟೆಗಳಾಗಬಹುದು, ಅಭಿಮಾನಿಗಳ ಅಭಿಮಾನ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವರ ಅಭಿಮಾನ ಆವೇಶವಾದರೆ ಬಹಳಾನೇ ಕಷ್ಟ, ಕಂಟ್ರೋಲ್ಗೂ ಸಿಗಲ್ಲ ಸಿಚುಯೇಷನ್. ಬಿ ಕೇರ್ಫುಲ್. ಈಗಲೇ ಎಫಿಷಿಯೆಂಟ್ ಪೊಲೀಸ್ ಆಫೀಸರ್ಗಳ ಲಿಸ್ಟ್ ತೆಗೆದು ಅವರನ್ನು ಮೂರು ತಂಡಗಳನ್ನಾಗಿ ಬೈಫರ್ಕೇಷನ್ ಮಾಡಿ ಈಗಿನಿಂದನೇ ತನಿಖೆ ಚುರುಕು ಮಾಡಿ. ವಿದಿನ್ 24 hours ನನಗೆ ಕೊಲೆ ಮಾಡಿದವನು ಯಾರು, ಅವನ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕು. ಗೋ ಹೆಡ್ ಅಂತ ಮಹದೇವಪ್ಪ ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸಿದರು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲರ್ಟ್ ಆಯಿತು. ಇಮ್ಮಿಡಿಯೇಟ್ ಆ್ಯಕ್ಷನ್ಗೆ 3 ತಂಡ ರಚನೆ ಮಾಡಿ ಅದರಲ್ಲಿ ಒಂದು ತಂಡಕ್ಕೆ ಷಣ್ಮುಗನನ್ನೇ ಟೀಮ್ ಲೀಡ್ ಮಾಡುವಂತೆ ಹೇಳಲಾಯಿತು. ಸರಿ ಸರ್ ಅಂತ ಕಮಿಷನರ್ ಸದಾನಂದ್ಗೆ ಸೆಲ್ಯೂಟ್ ಹೊಡೆದು ಹೊರಡಲು ಮುಂದಾದ ಷಣ್ಮುಗ. ಆಗ ಆತನನ್ನು ತಡೆದ ಕಮಿಷನರ್, ಅಲ್ರಿ ಷಣ್ಮುಗಂ, ನನಗೊಂದು ಡೌಟ್ ಇದೆ ರೀ. ಸಾವಿತ್ರಿ ಕೊಲೆಯಾಗಿದ್ದು ನಮಗೆ ಗೊತ್ತಿರಲಿಲ್ಲ. ಅಂಥ ವಿಷಯ ಆದಷ್ಟು ಬೇಗ ವ್ಯೂ ಪಾಯಿಂಟ್ ಹೇಗೆ ಗೊತ್ತಾಯಿತು? ಅದು ಅಷ್ಟು ಬೇಗ ವ್ಯೂ ಪಾಯಿಂಟ್ ನ್ಯೂಸ್ ಚಾನಲ್ನವ್ರಿಗೆ ಹೇಗೆ ಸಿಕ್ತು ಅನ್ನೋದನ್ನ ಮೊದಲು ನಾವು ತನಿಖೆ ಮಾಡಬೇಕು. ಆದರೆ ಬಿ ಕೇರ್ಫುಲ್, ಈ ಮೀಡಿಯಾದವರನ್ನು ಎದುರಾಕೋಬಾರ್ದು. ನೇರ ಕೇಳಬೇಡಿ, ತಲೆನೋವು. ಆದರೆ ಅವರ ಮೇಲೆ ಒಂದು ಕಣ್ಣಿಡಿ. ಹೀಗೆ ಹೇಳಿದವರೇ, ಒಂದು ನಿಮಿಷ ಇರಿ, ನೀವೊಬ್ಬರೇ ಬೇಡ, ಸಿಚುಯೇಷನ್ ತುಂಬ ಕ್ರಿಟಿಕಲ್ ಆಗಿದೆ, ನಾನು ಅಲ್ಲಿಗೆ ಬಂದು ಈಗಿನ ಸಿಚುಯೇಷನ್ ಹೇಗಿದೆ ಅಂತ ನೋಡ್ತೇನೆ. ಹಾಗಂದವರೇ ದಡದಡನೆ ಬಂದು ಜೀಪು ಹತ್ತಿದರು. ಅವರನ್ನೇ ನೋಡುತ್ತಾ ದೂರದಲ್ಲಿ ಒಬ್ಬ ನಿಂತಿದ್ದ. ಅವನೇ ಸುಹಾಸ. ಇನ್ಫ್ಯಾಕ್ಟ್ ಪರಮಸುಂದರಿ ಕೊಲೆ ವಿಷಯನ ಆನಂದನಿಗೆ ಹೇಳಿದ್ದೇ ಈ ಸುಹಾಸ. ಸುಹಾಸ್ ಅಪರಾಧ ಪ್ರಕರಣಗಳ ಬಗ್ಗೆ ಸ್ಪೆಷಲ್ ಇಂಟ್ರೆಸ್ಟ್ ಇಟ್ಕೊಂಡಿದ್ದವನು. ಅಪರಾಧ ಶಾಸ್ತ್ರವನ್ನೇನೋ ತಿಳಿದಿದ್ದ. ಜರ್ನಲಿಸಮ್ ಮಾಡಬೇಕಾದ್ರೆ ಕ್ರೈಮ್ ಸುದ್ದಿಯನ್ನೇ ಹೆಚ್ಚು ಚರ್ಚೆಗೆ ತಗೊಳ್ತಾ ಇದ್ದ. ಜರ್ನಲಿಸಮ್ ಮುಗಿಸಿ ಕಾಪಿ ಎಡಿಟರ್ ಆಗಿ ವ್ಯೂ ಪಾಯಿಂಟ್ಗೆ ಸೇರಿಕೊಂಡಿದ್ದ. 2-3 ಕಡೆ ಟ್ರೈ ಮಾಡಿ ಎಲ್ಲೂ ಕೆಲಸ ಸಿಗದೆ ಹೋದಾಗ ಕಾಪಿ ಎಡಿಟ್ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಚಾನಲ್ನಲ್ಲಿ ಅನುಭವ ಆಗಲಿ ಅನ್ನೋದು ಅವನ ಒಂದು ಮನದಿಂಗಿತ. ಬರೀ AV ಪ್ಯಾಕೇಜ್ಗಳನ್ನು ಮಾಡೋದಂದರೆ ಬೇಜಾರು, ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕಲ್ಲ. ಹೀಗಾಗಿನೇ ಒಂದು ಸಲ ಎಡಿಟರ್ ವಿನಾಯಕ್ ಹತ್ರನೇ ಕ್ರೈಮ್ ರಿಪೋರ್ಟ್ ಮಾಡ್ತೀನಿ ಎಂದಿದ್ದ. ಆದರೆ ಭಟ್ರು ಗೊತ್ತಲ್ಲ, ಅವರು ಅನುಭವವನ್ನು ಹೆಚ್ಚು ನೋಡ್ತಾರೆ. ಬೇಡ, ನಿನಗಿನ್ನೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಸುತಾರಾಮ್ ಇಲ್ಲ ಅಂತ ತಲೆ ಆಡಿಸ್ಬಿಟ್ರು. ಆನಂದ್ ಕೂಡ ವಿನಾಯಕ ಹೇಳಿದ್ದನ್ನೇ ಪುನರುಚ್ಚರಿಸಿದ್ದ. ಆದರೆ ಇವನು ಗೊತ್ತಲ್ಲ, ಉಡ, ಹಿಡಿದ ಪಟ್ಟು ಬಿಡಲೇ ಇಲ್ಲ. ಆನಂದ್ ಬೆನ್ನು ಬಿದ್ದ. ಕಡೆಗೆ ಇವನ ಕಾಟ ತಡೆಯೋಕ್ಕಾಗದೆ, ಒಂದು ಕೆಲಸ ಮಾಡು, ಸ್ಟ್ರಿಂಜರ್ ಥರ 1-2 ಕ್ರೈಮ್ ನ್ಯೂಸ್ ಕೊಡು, ಆಮೇಲೆ ನೋಡೋಣ ನಿನ್ನ ಒಂದು ಕೆಪಾಸಿಟಿ ಹೇಗಿದೆ ಅಂತ. ಅಲ್ಲಿಗೆ ತಲೆ ಮೇಲಿದ್ದ ಭಾರವನ್ನು ಇಳಿಸಿಕೊಂಡಿದ್ದ ಆನಂದ್. ಆದರೆ ಅವನು ಹೇಳಿದ್ದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದ ಸುಹಾಸ. ಹಗಲು ರಾತ್ರಿ ಓಡಾಡಿ ಸಖತ್ತಾಗಿರೋ 2-3 ನ್ಯೂಸನ್ನು ತಂದಿದ್ದ. ಆದರೆ ಅವನ ದುರದೃಷ್ಟ, ಅದೇನೋ ಅಂತ ಇಂಪ್ಯಾಕ್ಟ್ ಮಾಡಿರಲಿಲ್ಲ. ಚಾನಲ್ಗೂ ಅದರಿಂದ TRP ಏನು ಬಂದಿರಲಿಲ್ಲ. ಆನಂದ ಇರಲಿ, ಮುಂದೆ ಬೇಕಾಗತ್ತೆ ಅನ್ನೋ ಹಾಗೆ ಅವನನ್ನು ಸಮಾಧಾನಿಸಿದ್ದ. ಇಂಥ ಸುಹಾಸನಿಗೆ ಸಾವಿತ್ರಿ ಕೊಲೆ ವಿಷಯ ಹೇಗೆ ತಿಳಿಯಿತು ಅನ್ನುವುದೇ ಕೌತುಕ. ಅದಾಗಿದ್ದು ಹೀಗೆ. ಈಗ್ಗೆ 3 ದಿನಗಳ ಹಿಂದಷ್ಟೇ ಫಿಲ್ಮ್ ರಿಪೋರ್ಟರ್ ಅಶೋಕ್ ಸುಹಾಸನನ್ನು ಪರಮಸುಂದರಿ ಸಾವಿತ್ರಿಯ ಹೊಸ ಸಿನಿಮಾದ ಮುಹೂರ್ತಕ್ಕೆ ಕರೆದಿದ್ದ. ಅಶೋಕ ಇವನ ಜೊತೆಲೇ ಇದ್ದವನು. ಆದರೆ ಇವನಿಗೇನು ಸಿನಿಮಾ ಬಗ್ಗೆ ಆಸಕ್ತಿ ಇರಲಿಲ್ಲ. ಅವತ್ತು ವೀಕ್ ಆಫ್ ಬೇರೆ, ರೂಮಲ್ಲಿದ್ದೇನು ಮಾಡೋದು ಅಂತ ಅಶೋಕ್ ಜೊತೆಗೆ ಸುಮ್ಮನೆ ಹೋಗಿದ್ದ. ಅಲ್ಲೇ ನೋಡಿ ಅವನಿಗೆ ಒಂದು ವಿಚಾರ ಸಿಕ್ಕಿದ್ದು. ಇಬ್ಬರು ರೂಮ್ಮೇಟ್ಸೇ, ಆದರೆ ಇಬ್ಬರ ಮನೋಭಾವ ಬೇರೆ. ಅಲ್ಲಿ ಹೊಸ ಸಿನಿಮಾದ ಮುಹೂರ್ತ ಮುಗಿದ ಮೇಲೆ
ವಾಡಿಕೆ ಎನ್ನುವಂತೆ ಎಲ್ಲರಿಗೂ ಇಂಟರ್ವ್ಯೂ ಕೊಟ್ಟಿದ್ದಳು ಸಾವಿತ್ರಿ. ಹಾಗಿದ್ದು ಯಾಕೋ ಅವಳಲ್ಲಿ ಚೈತನ್ಯ ಇರಲಿಲ್ಲ. ಕಾಲೇಜ್ನಲ್ಲಿರುವಾಗಲೇ ಸೈಕಾಲಜಿ ಓದಿ ಮನಃಶಾಸ್ತ್ರದ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದುಕೊಂಡಿದ್ದ ಸುಹಾಸನಿಗೆ ಸಾವಿತ್ರಿಯಲ್ಲಿ ಏನೋ ಒಂದು ಬದಲಾವಣೆ ಇದೆ ಅನ್ನೋದು ಕಂಡಿತು. ಅವಳ ಮುಖದಲ್ಲಿ ಹೇಳಲಾಗದ ಅವ್ಯಕ್ತ ಭಯವೊಂದು ಕಾಡಿತ್ತು. ಯಾರಾದರೂ ತನ್ನ ಹತ್ರ ಬರ್ಬೋದಾ, ನನಗೇನಾದರೂ ಮಾಡ್ಬೋದಾ ಅನ್ನೋ ಹೆದರಿಕೆ. ಅವಳೊಳಗಿನ ಆಂಗ್ಸೈಟಿ ಯಾರಿಗೂ ಗೊತ್ತಾಗಬಾರದು ಅಂತ ಸುತ್ತಮುತ್ತಲು ನೋಡುತ್ತಲೇ ಬಲವಂತವಾಗಿ ನಗ್ತಿದ್ದಳು. ಫೋನ್ ರಿಂಗಾದರೆ ಸಾಕು ಎದೆ ಹಾರುವಂತೆ ಆ ಫೋನನ್ನೇ ದಿಟ್ಟಿಸ್ತಾ ಇದ್ಲು. ಯಾರನ್ನೋ ಪದೇ ಪದೇ ನೋಡ್ತಾ ಇದ್ಲು. ವಾಚ್ ನೋಡ್ತಾನೆ ಅತ್ತ ಕಡೆ ನೋಡ್ತಲೇ ಇದ್ಲು. ಅಂಥ ಸಂಭ್ರಮದ ಕಾರ್ಯಕ್ರಮದಲ್ಲೂ ಯಾಕಿಂತ ಗಡಿಬಿಡಿ, ಯಾಕಿಂತ ಗಾಬರಿ? ಸಾವಿತ್ರಿ ಬೆವರ್ತಾ ಇದ್ಲು. ತಾನೆಲ್ಲಿದ್ದೀನಿ, ತಾನೇನು ಮಾತಾಡ್ತಾ ಇದ್ದೀನಿ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ. ದೇಹ ಮಾತ್ರ ನೆಪ ಮಾತ್ರಕ್ಕೆ ಅಲ್ಲಿತ್ತು. ಆದರೆ ಅವಳ ಗಮನ, ಅವಳ ಮನಸ್ಸು ಬೇರೇನನ್ನೋ ನೋಡ್ತಾ ಇತ್ತು. ಸುಹಾಸನೊಳಗಿನ ವರದಿಗಾರ ಅಲರ್ಟ್ ಆಗಿದ್ದು ಆಗಲೇ ನೋಡಿ. ಅಷ್ಟರಲ್ಲಿ ಸಾವಿತ್ರಿ ದೂರಕ್ಕೆ ನೋಡಿ ಯಾರನ್ನೋ ಕಣ್ಸನ್ನೆಯಲ್ಲಿ ಏನೋ ಕೇಳಿ ತ್ಯಾಗು ತ್ಯಾಗು ಅಂತ ತನ್ನ ಕಾರ್ ಡ್ರೈವರ್ನ ಕರೆದಳು. ಅಲ್ಲೆಲ್ಲೋ ಸಿಗರೇಟ್ ಸೇದುತ್ತಾ ನಿಂತಿದ್ದ ತ್ಯಾಗು ಸಿಗರೇಟನ್ನು ಅರ್ಧಕ್ಕೆ ಎಸೆದು ದಡಬಡ ಅಂತ ಎದ್ದು ಓಡಿ ಬಂದಿದ್ದ. ಅವನನ್ನು ನೋಡಿದವಳೆ ಕಾರೆತ್ತು ಎಂದು ಹೇಳಿ ಹೊರಟೇ ಬಿಟ್ಟಳು. ಸುಹಾಸ ಅತ್ತ ನೋಡಿದ. ಇವಳು ಎದ್ದು ನಿಲ್ತಿದ್ದ ಹಾಗೆ ಅಲ್ಲಿಯವರೆಗೂ ದೂರದಲ್ಲಿ ನಿಂತಿದ್ದ ಕಪ್ಪು ಬಣ್ಣದ ಮರ್ಸಿಡಿಸ್ ಕಾರೊಂದು ಗಾಳಿಯ ರಭಸಕ್ಕೂ ಮೀರಿದ ವೇಗದಲ್ಲಿ ಹಾದು ಹೋಯಿತು. ಆದರೆ ಸಂಭ್ರಮದಲ್ಲಿ ಮುಳುಗಿದ್ದ ಅಲ್ಲಿರೋರು ಯಾರೂ ಅದನ್ನು ನೋಡಲಿಲ್ಲ. ಅದನ್ನು ಗಮನಿಸಿದ್ದು ಸುಹಾಸ ಮಾತ್ರ. ಯಾವಾಗ ಸುಹಾಸನಿಗೆ ಅದು ಗೊತ್ತಾಯಿತೋ ಅಶೋಕನಿಗೂ ಹೇಳಿದ. ಆದರೆ ಅಶೋಕ, ಮಗ, ಸಾವಿತ್ರಿ ಸೆಲೆಬ್ರಿಟಿ ಕಣೋ, ಆಕೆನ ನೋಡೋಕ್ಕೆ 108 ಜನ ಬರ್ತಾರೆ. ಅದು ಅಲ್ಲದೆ ಏನೂ ಆಗಿಲ್ದಿರೋ ನಮಗೆ 108 ಸಮಸ್ಯೆ ಇರ್ತೈತೆ. ಇನ್ನು ಆಕೆಗಿರೋದಿಲ್ವಾ? ಸ್ಟ್ರೆಸ್ ಇರುತ್ತೆ ಮಗ. ನೀನು ಯಾಕೆ ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ತೀಯ? ಆಕೆ ಈ ಹಿಂದೆ ಮಾಡಿರೋ 2 ಸಿನಿಮಾನೇ ಅಟ್ಟರ್ ಫ್ಲಾಪ್ ಕಣೋ. ಆ ಒಂದು ಭಯನೂ ಇರಬಹುದು ಬಿಡು, ಕ್ಯಾಶುಯಲ್ ಆಗಿ ಹೇಳಿದ. ಸುಹಾಸನಿಗೆ ಯಾಕೋ ಹಾಗನಿಸ್ಲಿಲ್ಲ. ಕಡೆಗೆ ಅಶೋಕನ ಬೆನ್ನು ಬಿದ್ದು ಸಾವಿತ್ರಿ ಮ್ಯಾನೇಜರ್ ನಂಬರ್ ತಗೊಂಡು ಆತನನ್ನು ಕಾಂಟ್ಯಾಕ್ಟ್ ಮಾಡ್ದ. ಅಶೋಕನೇ ಫೋನ್ ಮಾಡಿ ಮೇಡಮ್ ಯಾಕೋ ಸ್ಟ್ರೆಸ್ನಲ್ಲಿದ್ದಾರಲ್ವಾ ಅಂದಾಗ, ಬ್ರದರ್, ವರ್ಕ್ ಕಮಿಟ್ಮೆಂಟ್ ಅಷ್ಟೇ, ಅಂಥದ್ದೇನೂ ಇಲ್ಲ ಅಂತ ಅವನು ಕರೆ ತುಂಡರಿಸಿದ್ದ. ಲೌಡ್ ಸ್ಪೀಕರ್ನಲ್ಲಿ ಕೇಳಿಸಿಕೊಂಡ ಸುಹಾಸ ಸುಮ್ಮನಾದ. ಆದರೆ ಅವನೊಳಗಿನ ಕ್ರೈಮ್ ರಿಪೋರ್ಟರ್ ಹೊರಗೆ ಬಂದಿದ್ದ. ಡಿಟೆಕ್ಟಿವ್ ಸುಹಾಸನಾಗಿ ಅವನು ಬದಲಾಗಿದ್ದ. ಸಾವಿತ್ರಿ ಸಿನಿಮಾ ಮುಹೂರ್ತ ಮುಗಿಸಿದ ದಿನದಿಂದ ಶೂಟಿಂಗ್ ಸೆಟ್ಟು, ಅವಳ ಮನೆ, ಅವಳು ಉಳಿದುಕೊಳ್ಳೋ ಹೋಟ್ಲು, ಅವಳು ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಯಾರು ಅವಳ ಜೊತೆಗಿರ್ತಾರೆ, ಯಾರು ಇರೋದಿಲ್ಲ, ಯಾರು ಅವಳನ್ನ ವಾಚ್ ಮಾಡ್ತಿದ್ದಾರೆ, ಯಾಕೆ ಅವಳನ್ನ ವಾಚ್ ಮಾಡ್ತಿದ್ದಾರೆ, ಎಲ್ಲನೂ ಕೂಡ ಪಿನ್ ಟು ಪಿನ್ ನೋಡ್ತಾ ಇದ್ದ. ಅವಳ ಹಿಂದೆನೇ ತಿರುಗಿದ್ದ. ಆದರೆ ಯಾರಿಗೂ ಒಂದೇ ಒಂದು ಸಣ್ಣ ಅನುಮಾನ ಕೂಡ ಬಂದಿರಲಿಲ್ಲ. ಯಾವ ಕ್ಲೂ ಕೂಡ ಎಲ್ಲೂ ಬಿಡ್ತಾ ಇರಲಿಲ್ಲ. ಜಸ್ಟ್ ನಿನ್ನೆ ರಾತ್ರಿ ಅಷ್ಟೇ ಸುಹಾಸ ಆನಂದನಿಗೆ ಇದ್ದಕ್ಕಿದ್ದಂತೆ ಕರೆ ಮಾಡಿದ. ಏನು ಸುಹಾಸ್, ಈ ಹೊತ್ತಿನಲ್ಲಿ ಫೋನ್ ಮಾಡಿದೀಯಾ? ಯಾಕಂದರೆ ರಾತ್ರಿ 12 ಆಗಿತ್ತು. ಏನಿಲ್ಲ, ನಾನೀಗ ಸಾವಿತ್ರಿ ಮನೆ ಹತ್ರನೇ ಇದ್ದೀನಿ. ಹಾಂ ಹೇಳು, ಅಲ್ಲಿಗೆ ಯಾಕೋದೆ ಇಷ್ಟೊತ್ತಿನಲ್ಲಿ? ಅಲ್ಲೇ ಇರೋದು ವಿಚಾರ. ನನಗೇನೋ ಅನುಮಾನ ಇದೆ. ಸಾವಿತ್ರಿ ಬದುಕಿದ್ರೆ 2-3 ದಿನ ಅಷ್ಟೇ. ಏನು, ನಿಂಗೇನು ತಲೆ ಕೆಟ್ಟಿದೆಯಾ? ಅವಳು ಈಗ ತಾನೇ ಒಂದು ಹೊಸ ಸಿನಿಮಾ ಮುಹೂರ್ತ ಮುಗಿಸಿದ್ದಾಳೆ. ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಯಾವ ಸಮಸ್ಯೆನೂ ಇಲ್ಲ, ಆರೋಗ್ಯವಾಗೇ ಇದ್ದಾಳೆ. ಏನಾಯಿತು ಅಂಥದ್ದು? ಸುಮ್ಮನೆ ಈ ಹೊತ್ತಿನಲ್ಲಿ ಫೋನ್ ಮಾಡಿ ಏನೇನೋ ಹೇಳ್ತೀಯಲ್ಲ ಸುಹಾಸ್. ನಾನು ಮಲಗ್ತೀನಿ ಬಿಡು, ಬೆಳಗ್ಗೆ ಮಾಡಿವಿ ಅಂತ ಸೀರಿಯಸ್ ಆಗಿ ಅದನ್ನು ತೆಗೆದುಕೊಳ್ಳದೆ ಕರೆ ಕಟ್ ಮಾಡ್ದ ಆನಂದ್. ಆನಂದನಿಗೆ ಕರೆ ಮಾಡಿ ಇನ್ನೂ ಅರ್ಧ ಗಂಟೆ ಸಹ ಆಗಿರಲಿಲ್ಲ. ಆಗಲೇ ನೋಡಿ ಸಾವಿತ್ರಿ ಕೊಲೆಯಾದ ಸುದ್ದಿ ಸುಹಾಸನಿಗೆ ಗೊತ್ತಾಗಿದ್ದು. ಸೈಲೆಂಟ್ ಮೋಡ್ಗಾಕಿ ಆನಂದ ಮಲಗಿದ್ದ. ಹೀಗಾಗಿ ಇವನೆಷ್ಟೇ ಕರೆ ಮಾಡಿದ್ರು ಅವನು ಸ್ವೀಕರಿಸಲಿಲ್ಲ. ಗೋಪಾಲನೇ ಕರೆ ಮಾಡ್ದ, ಗೋಪಾಲ ಕೂಡ ರಿಸೀವ್ ಮಾಡಲಿಲ್ಲ. ಮೊದಲು ಏನೋ ತಮಾಷೆ ಮಾಡ್ತಿದ್ದಾನೆ ಅಂತ ರೇಗಿದ್ದವನು ಅವನನ್ನು ಅಷ್ಟಾಗಿ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಇದ್ಯಾಕೆ ಇಷ್ಟೊಂದು ಫೋನ್ ಮಾಡಿದ್ದಾನಲ್ಲ ಸುಹಾಸ್ ಅಂತ ಅವನಿಗೆ ಕರೆ ಮಾಡಿದಾಗ ವಿಚಾರವನ್ನು ಸುಹಾಸ ಹೇಳಿದ್ದ. ನಿಮಗೆ ಗೊತ್ತಿರಲಿ, ಅಲ್ಲಿವರೆಗೆ ಸಾವಿತ್ರಿ ಕೊಲೆಯ ವಿಚಾರ ಯಾರಿಗೂ ಗೊತ್ತಾಗದೇ ಇರೋ ಥರ ದೊಡ್ಡ ಕೈಗಳು ಅಲ್ಲಿ ನೋಡಿಕೊಂಡಿದ್ದವು. ಸುಹಾಸನ ಕಣ್ ತಪ್ಪಿಸೋದಕ್ಕೆ ಮಾತ್ರ ಸಾಧ್ಯವಾಗಿರಲಿಲ್ಲ. ಈ ವಿಚಾರ ಯಾವಾಗ ಸುಹಾಸ ಮತ್ತೆ ಆನಂದನಿಗೆ ಹೇಳಿದ್ನೋ ಆಗಲೇ ಒಳಗೆ ಹೋಗಿ ಮುಖಕ್ಕೆ ನೀರಾಕಿ ಸ್ನಾನನೂ ಮಾಡದೆ ತಿಂಡಿನೂ ತಿಂದೆ ಆಫೀಸಿಗೆ ಹೊರಟು ಬಂದಿದ್ದ ಆನಂದ.
ಅಲ್ಲಿಗಾಗಲೇ ಮೀಟಿಂಗ್ ಹಾಲ್ನಲ್ಲಿದ್ದಂತಹ ಎಡಿಟರ್ ವಿನಾಯಕ್, ಟೆಕ್ನಿಕಲ್ ಹೆಡ್ ಅನ್ಬು ಮತ್ತು ಆಂಕರ್ ಚೀಫ್ ಅಭಿಷೇಕ್ ಹೀಗೆ ಎಲ್ಲರೂ ಕೂಡ ಯಾವುದೋ ಗಹನವಾದ ಚರ್ಚೆಯಲ್ಲಿ ತೊಡಗಿದ್ದಾಗ ಆನಂದ ಗಾಬರಿಯಿಂದ ಓಡಿ ಬಂದವನೇ ಪರಮಸುಂದರಿಯ ಸಾವಿನ ವಿಚಾರವನ್ನು ಹೇಳಿದ್ದ. ಆನಂದ ವಿಚಾರವನ್ನು ನಂಬುವ ಮೊದಲು ಸುಹಾಸನಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದ. ಅಲ್ಲ, ಸಾವಿತ್ರಿ ಕೊಲೆ ಆಗ್ತಾಳೆ ಅಂತ ನೀನು ನಿನ್ನೆ ಹೇಳಿದ್ದೆ, ಆದರೆ ನೀನು ಹೇಳಿದ ಅರ್ಧ ಗಂಟೆ ಒಳಗೆ ಕೊಲೆಯಾಗಿದೆ ಅಂದರೆ ನೀನು ಅದನ್ನು ಹೇಗೆ ಪತ್ತೆ ಹಚ್ಚಿದೆ ಅಂತ. ಅದಕ್ಕೆ ಸುಹಾಸ ಹೇಳಿದ್ದು, ನಾನು ನಿನ್ನೆ ರಾತ್ರಿಯೆಲ್ಲ ಆಕೆಯ ಮನೆ ಮುಂದೆನೇ ಕಾವಲಿಗಿದ್ದೆ. ಸಾವಿತ್ರಿ ಎಂದಿನಂತೆ ರಾತ್ರಿ 9:10 ಸಮಯಕ್ಕೆ ಮನೆ ಒಳಗೆ ಹೋದ್ಲು. ಅದಾಗಿ ಒಂದು ಅರ್ಧ ಗಂಟೆ 1 ಗಂಟೆನಲ್ಲಿ ಆ ಮೂವರು ಯಾರಿಗೂ ಕಾಣಿಸದಂತೆ ತಾನು ನೋಡಿದ್ದಂತಹ ಮರ್ಸಿಡಿಸ್ ಕಾರ್ನಲ್ಲಿದ್ದ ಆ ಮೂವರು ಅವರ ಮನೆಯೊಳಕ್ಕೆ ಹೋಗಿದ್ರು. ಮರ್ಸಿಡಿಸ್ ಕಾರ್ ಅವರ ಮನೆಯ ಮುಂಭಾಗ ಇತ್ತು. ಆದರೆ ಅರ್ಧ ಗಂಟೆಯ ನಂತರ ಒಳಗಿನಿಂದ ಜೋರಾಗಿ ಕಿರುಚಿದ ಧ್ವನಿ ಕೇಳಿಸ್ತು. ಅಷ್ಟೇ, ಆ ಮೂವರು ಓಡಿ ಬಂದ್ಬಿಟ್ಟಿದ್ರು. ಮತ್ತೆ ಮರ್ಸಿಡಿಸ್ ಕಾರನ್ನು ತೆಗೆದುಕೊಂಡು ಭರ್ರನೆ ಹೊರಟು ಹೋಗಿದ್ರು. ಅದನ್ನು ನೋಡಿ ನನಗೆ ಅನುಮಾನ ಬಂತು. ಯಾರು ಆ ಮೂವರು? ಆನಂದ ಕುತೂಹಲದಿಂದ ಕೇಳಿದ್ದ. ಸಮಯ ಬಂದಾಗ ಹೇಳ್ತೀನಿ. ಸುಹಾಸ ಅಷ್ಟು ಮಾತ್ರ ಹೇಳಿ ಸುಮ್ಮನಾದ. ಆನಂದನಿಗೆ ಯಾರಿರಬಹುದು ಆ ಮೂವರು? ಆ ಪ್ರಶ್ನೆ ಕೊನೆಗೂ ಉಳಿದುಕೊಂಡಿತ್ತು. ಹಾಗಾದರೆ ಯಾರು ಆ ಮೂವರು? ಸ್ನೇಹಿತರೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ.